ಬೆಂಗಳೂರಿನ ಹೆಬ್ಬಾಗಿಲಿಗೆ ಬೀಗ, ವಾಹನ ಸವಾರರ ಪರದಾಟ. ನಿನ್ನೆ ರಾತ್ರಿ 11 ಗಂಟೆಯಿಂದಾನೇ ಪೀಣ್ಯ ಫ್ಲೈಓವರ್ ಬಂದ್ ಮಾಡಲಾಗಿದೆ. ರಾಜ್ಯದ 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಫ್ಲೈಓವರ್ ಇದು. ಸದ್ಯ ಇದನ್ನ ಬಂದ್ ಮಾಡಲಾಗಿದೆ. ನೆಲಮಂಗಲದಿಂದ ದಾಸರಹಳ್ಳಿ, ಜಾಲಹಳ್ಳಿ ಕ್ರಾಸ್, ಎಸ್ಆರ್ಎಸ್ ಜಂಕ್ಷನ್, ಸಿಎಂಟಿಐ ಜಂಕ್ಷನ್ ಸೇರಿ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಬೆಳ್ಳಂಬೆಳಿಗ್ಗೆಯೇ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಂಚಾರ ದಟ್ಟಣೆ ಉಂಟಾಗಿದೆ. ಸವಾರರು ಅಕ್ಷರಶಃ ಇಲ್ಲಿ ಪರದಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪೀಣ್ಯ ಫ್ಲೈಓವರ್ ಅನ್ನ 3 ದಿನಗಳ ಕಾಲ ಬಂದ್ ಮಾಡಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಸಹಜವಾಗಿಯೇ ಬೆಳ್ಳಂಬೆಳಿಗ್ಗೆಯೇ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 11 ಗಂಟೆಗೇನೆ ಪೀಣ್ಯ ಫ್ಲೈಓವರ್ ಅನ್ನ ಬಂದ್ ಮಾಡಲಾಗಿರುವಂಥದ್ದು. ಸದ್ಯ 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಫ್ಲೈಓವರ್ ಇದು. ಇದರಿಂದ ವಾಹನ ಸವಾರರು ಸಹಜವಾಗಿ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ರಾತ್ರಿ 11 ಗಂಟೆಗೆ ಇದನ್ನ ಕ್ಲೋಸ್ ಮಾಡಿದ್ದು. ಸದ್ಯ ಬೆಳ್ಳಂಬೆಳಿಗ್ಗೆನೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಪೀಣ್ಯ ಫ್ಲೈಓವರ್ನಿಂದ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈ ಫ್ಲೈಓವರ್ನ ಬಂದ್ ಮಾಡಿರೋ ಉದ್ದೇಶ ಏನು ಅಂತ? ಹೆಬ್ಬಾಗಿಲಿನಂತಿರುವಂತಹ ಸರಿಸುಮಾರು ರಾಜ್ಯದ 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪೀಣ್ಯ ಫ್ಲೈಓವರ್ ನಿನ್ನೆ ರಾತ್ರಿ 11 ಗಂಟೆಯಿಂದಲೇ ಕ್ಲೋಸ್ ಆಗಿದೆ. ಸದ್ಯ ನಾನೀಗ ಪೀಣ್ಯ ಫ್ಲೈಓವರ್ನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಟ್ರಾಫಿಕ್ ಜಾಮ್ ಶುರುವಾಗಿರುವಂಥದ್ದು. ಯಾಕಂದ್ರೆ ಇದೊಂದು ಮುಖ್ಯವಾದ ಇಲ್ಲಿ ಒಂದಷ್ಟು ವಿಚಾರ ಗಮನಿಸಲೇಬೇಕಾಗುತ್ತೆ. ರಾಜ್ಯದ ಸರಿಸುಮಾರು 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ಫ್ಲೈಓವರ್ ಏನಿದೆ, ದಿನನಿತ್ಯ ಸಾವಿರಾರು ವಾಹನ ಓಡಾಡುತ್ತೆ. ಈ ಹಿನ್ನೆಲೆ ಸಹಜವಾಗಿ ನಿನ್ನೆ ಕ್ಲೋಸ್ ಆಗಿರೋದ್ರಿಂದ ಇವತ್ತು ಬೆಳ್ಳಂಬೆಳಗಿನ ಟ್ರಾಫಿಕ್ ಜಾಮ್ ಕೂಡ ಶುರುವಾಗಿರುವಂತದ್ದು. ಮುಖ್ಯವಾಗಿ ಇದನ್ನು ಬಂದ್ ಮಾಡಲು ಒಂದಿಷ್ಟು ಕಾರಣ ಇದೆ. ಇದರ ಲೋಡ್ ಟೆಸ್ಟಿಂಗ್ ಜೊತೆಗೆ ವಯೋಡಕ್ಟ್ನ ಸಮಗ್ರತೆ ಪರಿಶೀಲನೆ ಹಿನ್ನೆಲೆಯಲ್ಲಿ ಇದನ್ನು ಕ್ಲೋಸ್ ಮಾಡಿರುವಂತದ್ದು. ಅಂದ್ರೆ ಹಿಂದೆ ಈ ಒಂದು ಫ್ಲೈಓವರ್ನ ಪಿಲ್ಲರ್ಗಳಿಗೆ ಅಳವಡಿಕೆ ಮಾಡಿರುವಂತಹ ಕೇಬಲ್ಗಳನ್ನು ದುರಸ್ತಿಯಾಗಿ ಒಂದು ತುಕ್ಕು ಹಿಡಿದಿತ್ತು. ಇದೇ ಕಾರಣಕ್ಕೆ IICC ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ಸೂಚನೆ ಕೊಟ್ಟಿತ್ತು. ತುಕ್ಕು ಹಿಡಿದಿರುವ ಕೇಬಲ್ ಜೊತೆಗೆ ಕೆಲವೊಂದು ಕೇಬಲ್ಗಳು ತುಕ್ಕು ಹಿಡಿಯುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಎಲ್ಲ ಫ್ಲೈಓವರ್ಗಳಲ್ಲಿರುವಂತಹ ಈ ಪೀಣ್ಯ ಫ್ಲೈಓವರ್ನಲ್ಲಿರುವಂತಹ ಕೇಬಲ್ಗಳನ್ನು ದುರಸ್ತಿ ಮಾಡುವಂತೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಇದೇ ಕಾರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಎಲ್ಲವನ್ನು ದುರಸ್ತಿ ಮಾಡಿದ್ದು. ಇದೀಗ ಲೋಡ್ ಟೆಸ್ಟಿಂಗ್ ಅಂದರೆ ಸೇತುವೆಯಿಂದ ಲೋಡ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಘನ ವಾಹನಕ್ಕೆ ಇದು ಯೋಗ್ಯವಾಗಿದೆಯಾ? ಯಾಕಂದ್ರೆ ಇಷ್ಟು ವರ್ಷ ಕೇವಲ ಲಘು ವಾಹನಕ್ಕೆ ಮಾತ್ರ ಇದರಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ದ್ವಿಚಕ್ರ ತ್ರಿಚಕ್ರ ಜೊತೆಗೆ ಕಾರ್ಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಸೇತುವೆಯ ಭಾರ ತಡೆದುಕೊಳ್ಳುವ ಸಾಮರ್ಥ್ಯದ ಪರೀಕ್ಷೆ ಅಂದ್ರೆ ಲೋಡ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಈ ಹಿನ್ನೆಲೆ ನಿನ್ನೆ ರಾತ್ರಿ 11 ಗಂಟೆಯಿಂದಲೇ ಇದು ಫ್ಲೈಓವರ್ ಅನ್ನು ಕ್ಲೋಸ್ ಮಾಡಿ ಈಗಾಗಲೇ ಲೋಡ್ ಟೆಸ್ಟಿಂಗ್ ಕೂಡ ಶುರುವಾಗಿರುವಂತದ್ದು. ಈ ಲೋಡ್ ಟೆಸ್ಟಿಂಗ್ ಯಾವ ರೀತಿ ನಡೀತಿದೆ ಅನ್ನೋದಾದ್ರೆ ಸರಿಸುಮಾರು 30 ಟನ್ ತೂಕದ 16 ಟ್ರಕ್ಗಳ ಮೂಲಕ ಈ ಒಂದು ಲೋಡ್ ಟೆಸ್ಟಿಂಗ್ ಮಾಡಲಾಗುತ್ತೆ. ಅಂದ್ರೆ ಒಂದು ಪಿಲ್ಲರ್ಗಳ ಮೇಲೆ ಬಲಭಾಗದಲ್ಲಿ ಒಂದು ಸರಿಸುಮಾರು 8 ಟ್ರಕ್ಗಳನ್ನು ನಿಲ್ಲಿಸಿ ಲೋಡ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅದರ ಸ್ಪ್ರಿಂಗ್ ಯಾವ ರೀತಿಯಾಗಿ ಏನಾದರೂ ಬೆಂಡ್ ಆಗ್ತಿದೆಯಾ ಅನ್ನೋದನ್ನು ಲೋಡ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಇದರ ಗುಣಮಟ್ಟ ಯಾವ ರೀತಿಯಾಗಿದೆ, ಪಿಲ್ಲರ್ಗಳ ಗುಣಮಟ್ಟ ಯಾವ ರೀತಿಯಾಗಿದೆ, ಎಲ್ಲವನ್ನು ಘನವಾಹನ ಸಂಚಾರ ಮಾಡಿದಾಗ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇದೆಯಾ, ಇತರ ಪಿಲ್ಲರ್ಗಳ ಗುಣಮಟ್ಟ ಯಾವ ರೀತಿ ಆಗಿದೆ, ಈ ಎಲ್ಲ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಇದೇ ಕಾರಣಕ್ಕೆ ನಿನ್ನೆ ಬಂದ್ ಮಾಡಿರುವಂಥದ್ದು. ಸದ್ಯ ಪೀಣ್ಯ ಫ್ಲೈಓವರ್ ಬಂದ್ ಆಗಿರೋದರಿಂದ ಇವತ್ತು ಬೆಳ್ಳಂಬೆಳಗ್ಗೆನೆ ಸವಾರರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬೆಳಗ್ಗೆಯಿಂದಲೇ ಟ್ರಾಫಿಕ್ ಜಾಮ್ ಶುರುವಾಗಿರುವಂಥದ್ದು. ಅರ್ಪಿತಾ, ಧನ್ಯವಾದ ಸತ್ತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.